ಇವತ್ತು ಇರಾನ್ ಇದ್ದಿದ್ದು ಮಾತಾಡಲಿಕ್ಕೆ ಇಸ್ಲಾಮಾಬಾದ್ ಬರ್ತಾನಂತೇಳಿ ಬಂದು ಮಾತಾಡಿ 3 ಕಂಡೀಷನ್ ಹಾಕ್ಕೊಳ್ತದೆ. 3 ಕಂಡೀಷನ್. ಮೊದಲನೇದಾಗಿ ಈ ಸಮುದ್ರದ ಈ ಒಂದು ಗುಂಡಾಗಿರಿಯನ್ನು ಮಾಡೋದು, ಸಮುದ್ರದ ಕಳ್ಳತನ ಮಾಡೋದು, ಇದನ್ನು ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಷ್ಟ್ರದ ಏರಿಯಾದಲ್ಲಿ ಅಂದರೆ ಇರಾನದ ಈ ಮರೀನ್ ಏರಿಯಾದಲ್ಲಿ ಸಮುದ್ರದ ಏರಿಯಾದಲ್ಲಿ ಬಂದು ಇಲ್ಲಿ ಗುಂಡಾಗಿರಿ ಮಾಡ್ತಾಯಿದ್ದೀರಿ, ಟಫ್ಟ್ ಇದ್ದೀರಪ್ಪ ನೀವು, ಸಮುದ್ರಗಾರರಿದ್ದೀರಿ, ಮೊದಲು ಇಲ್ಲಿದೆ ನೀವು ಈ ಅಡೆತಡೆಯನ್ನು ತೆಗಿಬೇಕು. ಎರಡನೇದಾಗಿ ಭಾಳ ಪ್ರಮುಖವಾದದ್ದು ಏನಪ್ಪ ಅಂತಂದ್ರೆ ನಮ್ಮ ಎನ್ರಿಚ್ಮೆಂಟ್ ಇದು ಯುರೇನಿಯಮನ್ನು ನಾವು ಕೊಡೋದಿಲ್ಲ, ನೀವು ಒಪ್ಪಿಕೊಳ್ಳೇಬೇಕು ಅನ್ನುವಂಥ ಕಂಡೀಷನ್. ಮೂರನೇದಾಗಿ ನಮ್ಮ $3 ಟ್ರಿಲಿಯನ್ ಏನು ನೀವು ಫ್ರೀಸ್ ಮಾಡಿದಿರಿ ಅದು ಬಿಡುಗಡೆ ಮಾಡಬೇಕು. ಇದ್ರ ಜೊತೆಗೆ ಇನ್ನೂ 2 ಕಂಡೀಷನ್ ಹಾಕಿದ್ರು. ಒಪ್ಪಿದ್ರೆ ಮಾತ್ರ, ಇಲ್ಲ ನಾವು ರೆಡಿ ಟು ಡೈ, ರೆಡಿ ಟು ವಾರ್ ಅಂದಾಗ ನಾವು ಸೂಪರ್ ಪವರ್, ನಾವು ನಿಮಗೆ ಕ್ಷಣಾರ್ಧದಲ್ಲಿ ನಾಶ ಮಾಡ್ಬೋದು ಅಂತೇಳಿ ನಮ್ಮ ಟ್ರಂಪ್ ಸಾಹೇಬರು ಹೇಳಿದ್ದಕ್ಕೆ ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದಾರೆ ಇರಾನದ ಫಾರಿನ್ ಮಿನಿಸ್ಟರ್, ಯು ಆರ್ ನಾಟ್ ದ ಸೂಪರ್ ಪವರ್. ಸೂಪರ್ ಪವರ್ ಈಸ್ ಓನ್ಲಿ ಒನ್, ಈಸ್ ದ್ಯಾಟ್ ಚೈನಾ ಅದ. ಅಂದ್ರೆ ಇರಾನ್ ತಂತ ಹೇಳ್ಕೊಳ್ಳಿಲ್ಲ. ಇವತ್ತು ನೋಡ್ರಿ, ಈ ಹಾರ್ಮುಜ್ ಮೂಲಕ ಏನು ದಾಟ್ತದೆ, ಏನು ವ್ಯವಹಾರಗಳಾಗ್ತಾವೆ ಅದೆಲ್ಲನೂ ಒಂದು ರಿಯಾಲ್ ಹಣದಲ್ಲಿ ಆಗಬೇಕು, ಇಲ್ಲ ಯುವಾನದಲ್ಲಿ ಆಗಬೇಕು, ಇಲ್ಲ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆಗಬೇಕು. ಈ ಮೂರನ್ನು ಬಿಟ್ಟು ಬೇರೆ ಯಾವುದು